ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ಇವತ್ತಿನ ರೆಸಿಪಿ ತುಂಬ ಸ್ಪೆಷಲ್. ಕೇವಲ ಒಂದೇ ಒಂದು ಕಪ್ ಅಕ್ಕಿಯಿಂದ ಮೈದಾ ಇಲ್ಲ, ಸೋಡಾ ಇಲ್ಲ, ಹೊರಗಡೆ ಸೂಪರ್ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿರುವ ಹೆಲ್ದಿ ಗೋಳಿ ಬಜೆ ಮಾಡೋಣ ಬನ್ನಿ. ಒಮ್ಮೆ ಈ ವಿಧಾನದಲ್ಲಿ ಮಾಡಿದರೆ ಮತ್ತೆ ಮತ್ತೆ ಇದೇ ರೆಸಿಪಿಯನ್ನು ಮಾಡ್ತೀರಾ ಅನ್ನೋದು ಗ್ಯಾರಂಟಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಆಯಿತಾ. ಮೊದಲು 1 ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 4 ರಿಂದ 5 ಗಂಟೆಗಳವರೆಗೆ ನೆನೆಸಿಡೋಣ. ಚೆನ್ನಾಗಿ ನೆನೆದ ಮೇಲೆ ಮತ್ತೊಮ್ಮೆ ತೊಳೆದು ನೀರನ್ನು ಸಂಪೂರ್ಣವಾಗಿ ತೆಗೆದು ಇಟ್ಕೊಳ್ಳೋಣ. ಇಲ್ಲಿ ನಾನು ಮೊದಲೇ 3 ಆಲೂಗಡ್ಡೆಗಳನ್ನು ಬೇಯಿಸ್ಕೊಂಡಿದ್ದೇನೆ. ಈಗ ಗೋಳಿ ಬಜೆಗೆ ಆ್ಯಡ್ ಮಾಡೋದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಹಸಿಮೆಣಸಿನಕಾಯಿ, ತುರಿದಿರೋ ಶುಂಠಿ, ಕೊತ್ತಂಬರಿ ಸೊಪ್ಪು ರೆಡಿ ಮಾಡಿ ಇಟ್ಕೊಳ್ಳೋಣ. ಬೇಕಿದ್ದರೆ ಇದಕ್ಕೆ ಹಸಿ ತೆಂಗಿನಕಾಯಿನ ಚಿಕ್ಕ ಚಿಕ್ಕ ಪೀಸ್ ಕೂಡ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಇದರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸಿ ಜಾರಿಗೆ ನೆನೆಸಿಟ್ಟ ಅಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕೇವಲ 1 ರಿಂದ 2 ಸ್ಪೂನಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಸ್ಮೂತಾಗಿ. ಇಲ್ಲಿ ಒಂದು ಮುಖ್ಯವಾದ ಟಿಪ್ ಏನಪ್ಪ ಅಂದರೆ, ಇದಕ್ಕೆ ಜಾಸ್ತಿ ನೀರು ಹಾಕೋಬಾರ್ದು. ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ಗೋಳಿ ಬಜೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಮತ್ತು ಎಣ್ಣೆ ಕೂಡ ಇಟ್ಕೊಂಡ್ಬಿಡುತ್ತೆ. ನೋಡಿ, ಅಕ್ಕಿಯ ಪೇಸ್ಟ್ ಎಷ್ಟು ಸ್ಮೂತಾಗಿ ಬಂದಿದೆ ಅಲ್ವಾ? ಇಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಅದೇ ಮಿಕ್ಸಿ ಜಾರಿಗೆ ಬೇಯಿಸಿದ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಪೀಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನೀರು ಹಾಕದೆ ಗ್ರೈಂಡ್ ಮಾಡ್ಕೊಳ್ಬೇಕು. ಆಲೂಗೆಡ್ಡೆಯಲ್ಲಿರುವ ತೇವೆ ಸಾಕಾಗುತ್ತೆ ಇದಕ್ಕೆ. ಏನು ತುಂಬ ಬೇಕು ಅಂದರೆ ಮಾತ್ರ 1 ಸ್ಪೂನಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನೋಡಿ, ಇಲ್ಲಿ ನಾನು ನೀರು ಹಾಕ್ಕೊಂಡೇ ಇಲ್ಲ, ಆದರೂ ಇದು ಬ್ಯಾಟರ್ ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟಾಗಿ ಬಂದಿದೆ. ಈ ಥರ ಇರಬೇಕು. ಈ ರೆಸಿಪಿಯ ಸೀಕ್ರೆಟ್ ಇದೆ ಕೂಡ. ಬ್ಯಾಟರ್ ಸ್ವಲ್ಪ ದಪ್ಪವಾಗಿರಬೇಕು. ತುಂಬ ತೆಳುವಾದರೆ ಗೋಳಿ ಬಜೆ ಎಲ್ಲ ಎಣ್ಣೆ ಕುಡಿಯುತ್ತೆ, ಗೋಳಿ ಬಜೆಯ ಕ್ರಿಸ್ಪಿನೆಸ್ ಕೂಡ ಕಡಿಮೆ ಆಗುತ್ತೆ. ಈಗ ಈ ಬ್ಯಾಟರ್ನ ಒಂದು 2 ನಿಂದ 3 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಇದರಿಂದ ಗೋಳಿ ಬಜೆ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ರೆಡಿ ಮಾಡ್ಕೊಂಡಿರುವ ಜೀರಿಗೆ, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮತ್ತೊಮ್ಮೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಣ್ಣೆಯನ್ನು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡು ಸ್ಪೂನಿಂದ ಬೇಕಾದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಬಿಡ್ಬೋದು, ಅಥವಾ ಕೈಯಿಂದ ಚಿಕ್ಕ ಚಿಕ್ಕ ಉಂಡೆಗಳಂತೆ ಹಾಕ್ಕೊಳ್ಬೋದು. ಚಿಕ್ಕ ಚಿಕ್ಕದಾಗಿ ಬಿಟ್ಟರೆ ಹೊರಗಡೆ ಇನ್ನೂ ಹೆಚ್ಚು ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ದೊಡ್ಡದಾಗಿ ಬಿಟ್ಟರೆ ಒಳಗಡೆ ಸ್ಪಾಂಜಿ ಟೆಕ್ಸ್ಚರಲ್ಲಿ ಬರುತ್ತೆ. ನಿಮಗೆ ಯಾವ ರೀತಿಯ ಟೆಕ್ಸ್ಚರ್ ಬೇಕೋ ಅದಕ್ಕೆ ತಕ್ಕಂತೆ ಸೈಜ್ನ ಹಾಕ್ಕೊಳ್ಳಿ. ಈಗ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನನಗೆ ಸ್ಪೂನ್ಗಿಂತ ಕೈಯಲ್ಲಿ ಹಾಕಿದರೆ ಚೆನ್ನಾಗಿ ಬರ್ತಾಯಿದೆ. ಕೈಯಲ್ಲಿ ಹಾಕೋಕ್ಕೆ ಸರಿ ಹೋಗಲ್ಲ ಅನ್ನೋರು ಸ್ಪೂನ್ ಯೂಸ್ ಮಾಡ್ಕೊಂಡು ಎಣ್ಣೆಯಲ್ಲಿ ಬಿಡಿ. ನೋಡಿ ಎಷ್ಟು ಸುಂದರವಾದ ಗೋಲ್ಡನ್ ಕಲರ್ ಬಂದಿದೆ ಅಂತ. ಹೊರಗಡೆ ಸೂಪರ್ ಕ್ರಂಚಿ, ಒಳಗಡೆ ಮೆತ್ತಗೆ ಸ್ಪಾಂಜಿಯಾಗಿ, ತಿನ್ನೋಕ್ಕೆ ಸಖತ್ ರುಚಿಯಾಗಿರುತ್ತೆ. ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಸರ್ವ್ ಮಾಡೋಣ. ಈ ಕ್ರಿಸ್ಪಿ ಸೌಂಡ್ ಕೇಳಿದ್ರೇ ಗೊತ್ತಾಗುತ್ತೆ ಅಲ್ವಾ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನಾನು ಇದನ್ನು ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಗ್ರೀನ್ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿ ಜೊತೆಯಲ್ಲೂ ಸರ್ವ್ ಮಾಡ್ಬೋದು. ಎಲ್ಲದರ ಜೊತೆಯಲ್ಲೂ ಇದು ತುಂಬ ರುಚಿಯಾಗಿರುತ್ತೆ. ಇವಾಗ ಒಂದು ಮುರಿದು ತೋರಿಸ್ತೀನಿ ನೋಡಿ. ಹೊರಗಡೆ ಸೂಪರ್ ಕ್ರಂಚಿ, ಒಳಗಡೆ ಮೆತ್ತಗೆ ಸ್ಪಾಂಜಿಯಾಗಿ ಬಂದಿದೆ ಅಲ್ವಾ? ಈ ರೆಸಿಪಿಯನ್ನು ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಅಥವಾ ಈ ವೆದರ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಯಾವುದಾದ್ರೂ ಟಿಫನ್ ಜೊತೆ ಸೈಡ್ ಡಿಶ್ ಆಗಿನೂ ಮಾಡ್ಬೋದು. ಕಡಿಮೆ ಪದಾರ್ಥ, ಕಡಿಮೆ ಖರ್ಚು, ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.